ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕುಡ್ಲದ ಕೌರಿ. ನಿಮ್ಮ ಜೊತೆ ಇರೋದು ನಿಮ್ಮ ಬಿಂದಾಸ್ ಹುಡುಗಿ ಸ್ವಾತಿ ಹಾಗೂ ಎಕ್ಕಸಕ ಮೂವಿಯ ಹೀರೋಯಿನ್ ಸೊನಾಲ್ ಮಂತವರು. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿತ್ತು ನಿಮ್ಮ ಎಕ್ಕಸಕ ಮೂವಿಯ ಎಕ್ಸ್ಪೀರಿಯನ್ಸ್? ನಿಮ್ಮ ಮೊದಲನೇ ಮೂವಿ ಹೇಗಿತ್ತು? ಎಕ್ಕಸಕ ಮೂವಿ ನನ್ನ ಫಸ್ಟ್ ಮೂವಿ, ಸೊ ತುಂಬ ಚೆನ್ನಾಗಿತ್ತು. ನನ್ನ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಭಯ ಇತ್ತು, ನರ್ವಸ್ನೆಸ್. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ದೇನೆ ಆ್ಯಂಡ್ ತುಂಬ ಜನರು ಇದ್ದರು. ಆ್ಯಕ್ಟಿಂಗ್ ಏನಂತ ಗೊತ್ತಿರಲಿಲ್ಲ, ಏನು ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ಎಕ್ಸ್ಪೀರಿಯನ್ಸ್ ಇನ್ ಎಕ್ಕಸಕ ವಾಸ್ ವೆರಿ ಗುಡ್. ತುಂಬ ಖುಷಿ ಆಯಿತು ನನಗೆ. ನೀವು ಅದರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಪೀಪಲ್ಸ್ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ಅವ್ರ ಜೊತೆ ಮಾಡಬೇಕಾದ್ರೆ ನಿಮಗೆ ಭಯ ಏನೂ ಆಗಲಿಲ್ವಾ? ಸ್ವಲ್ಪ ಐ ವಾಸ್ ಥಿಂಕಿಂಗ್, ಓಕೆ ಈಗ ನವೀನನ್ನ ಬರ್ತಿದ್ದಾರೆ, ನವೀನ್ ಡಿ ಪಾಟೀಲ್ ಬರ್ತಿದ್ದಾರೆ, ಅವ್ರ ಮುಂದೆ ನಾನು ಹೇಗೆ ಮಾಡೋದು, ಅದೆಲ್ಲ ಸ್ವಲ್ಪ ಭಯ ಇತ್ತು. ಬಟ್ ಅವರಿಂದ ನಾನು ತುಂಬ ಲರ್ನ್ ಮಾಡಿದ್ದೇನೆ. ನಮ್ಮ ನವೀನ್ ಡಿ ಪಾಟೀಲ್ ಇರಲಿ, ಅರವಿಂದ್ ಬೋಳಾರ್ ಇರಲಿ, ಸೊ ಅವರಿಂದ ಆಲ್ ಆರ್ ಸೀನಿಯರ್ ಆ್ಯಕ್ಟರ್ಸ್ ಅಲ್ಲ, ಸೊ ಅವರಿಂದ ತುಂಬ ಲರ್ನ್ ಮಾಡಿದ್ದೇನೆ ನಾನು. ಸೊ ಆ್ಯಕ್ಟಿಂಗ್ ವಿಷಯ ಅಲ್ಲ. ಸೊ ತುಂಬ ನಾವು ಮಿಸ್ಟೇಕ್ ಮಾಡ್ತಿದ್ರು ಸಹ ಅವ್ರು ಹೇಳ್ತಿದ್ರು, ಸೋನಲ್ ನೀನು ಇಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ, ಕರೆಕ್ಟ್ ಇಟ್ ಅಂತ. ಸೊ ಐವ್ ಲರ್ನ್ ಅ ಲಾಟ್ ಫ್ರಮ್ ದೆಮ್. ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಹೇಗಿದ್ರು ಡೈರೆಕ್ಟರ್ ನಿಮ್ಮ ಜೊತೆ? ಹಾಂ, ಸೊ ಕೆ ಸೂರಜ್ ಶೆಟ್ಟಿ ನನ್ನ ಫಸ್ಟ್ ಡೈರೆಕ್ಟರ್. ಅವ್ರ ವಿಷಯ ಮಾತಾಡಬೇಕಿದ್ರೆ ತುಂಬ ಇದೆ, ಬಟ್ ಲೆಟ್ ಮೀ ಟಾಕ್ ಲಿಟ್ಲ್ ಅಬೌಟ್ ಹಿಮ್. ಆ ಡೈರೆಕ್ಟರ್ ಐ ಕ್ಯಾನ್ ಸೇ ಇನ್ ಶಾರ್ಟ್ ವರ್ಡ್ ಇಸ್ ದ ಬೆಸ್ಟ್. ನನ್ನ ಫಸ್ಟ್ ಸ್ವಲ್ಪ ಭಯ ಇತ್ತು, ಜನರು ಹೇಳ್ತಾರೆ ಸೋನಲ್ ಒಂದೊಂದು ಸಲ ಡೈರೆಕ್ಟರ್ಸ್ ಚೆನ್ನಾಗಿರಲ್ಲ, ಅವ್ರ ಜೊತೆ ಎಷ್ಟು ಲಿಮಿಟ್ಸಲ್ಲಿ ಇರಬೇಕು, ಅದೆಲ್ಲ ತುಂಬ ಜನರು ಹೇಳ್ತಾರೆ. ಬಟ್ ಸೂರಜ್ ಶೆಟ್ಟಿ ನಮ್ಮ ಬ್ರದರ್ ಆಗಿದ್ದರು. ಮೋರ್ ದೆನ್ ಅ ಡೈರೆಕ್ಟರ್, ನನ್ನ ಫ್ರೆಂಡ್ ಮತ್ತು ಬ್ರದರ್ ಆಗಿದ್ದರು. ಸೊ ನನಗೆ ಏನು ಮಿಸ್ಟೇಕ್ಸ್ ಇರಲಿ, ನಾನು ಆ್ಯಕ್ಟಿಂಗ್ ವಿಷಯ ನಾನು ಹೇಳಿದ್ದೆ, ಸೂರಜ್ ನನಗೆ ಆ್ಯಕ್ಟಿಂಗ್ ಏನು ಬರ್ತಾ ಇಲ್ಲ, ನಾನು ಏನು ಮಾಡಬೇಕಂತ. ಅವ್ರು ಹೇಳಿದರು, ಟೆನ್ಷನ್ ಮಾಡಬೇಡ, ನೀನು ಹೋಗು, ನೀನು ಫಸ್ಟ್ ಟೇಕಲ್ಲಿ ಓಕೆ ಮಿಸ್ಟೇಕ್ ಇದ್ದರೆ ಬಂದು ಬೈಯೋದು ಅದೆಲ್ಲ ಏನಿಲ್ಲ. ತುಂಬ ಚೆನ್ನಾಗಿ ಹೇಳ್ತಿದ್ರು, ಸೋನಲ್ಲಿ ನೀನು ಮಿಸ್ಟೇಕ್ ಮಾಡಿದ್ದಿ, ಯು ನಾಟ್ ಸಪೋಸ್ ಟು ಡೂ ದ್ಯಾಟ್, ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಷನ್ ಬೇಕು ಇದರಲ್ಲಿ ಅಂತ. ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಹೋಲ್ ಟೀಮಿಗೆ, ಎಕ್ಕಸಕ ಟೀಮಿಗೆ. ಸೂರಜ್ ಶೆಟ್ಟಿ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈವನ್ ನಮ್ಮ ಹಿತೇಶ್ ಇರಲಿ, ಶೋಭರಾಜ್ ಅವರಿಗಿರಲಿ, ಅವರು ಯಾಕೆಂದರೆ ಶೋಭಿಯಲ್ಲ, ಅವರು ನಾಟಕ ಇದರಲ್ಲಿ ನವೀನ್ ಡಿ ಪಾಟೀಲ್ ಇರಲಿ, ಅರವಿಂದ್ ಬೆಲ್ಲ ಅವರೆಲ್ಲ ನಾಟಕದಲ್ಲಿದ್ದರು. ಸೊ ಐ ಥಿಂಕ್ ಅವ್ರು ದೇ ಆರ್ ಆಲ್ ಎಕ್ಸ್ಪೀರಿಯನ್ಸ್ಡ್. ಬಟ್ ಸ್ಟಿಲ್ ಸೂರಜ್ ಈವನ್ ನವೀನ್ ಅಣ್ಣ ನಮಗೆ ಹೇಳ್ತಿದ್ರು, ಸೂರಜ್ ಶೆಟ್ಟಿ ಈಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಅಂತ. ಸೊ ಐ ಕ್ಯಾನ್ ಸೇ ಹಿ ಈಸ್ ಒನ್ ಆಫ್ ದ ಬೆಸ್ಟ್. ಆ್ಯಂಡ್ ನೀವು ಕಲಿತಾ ಇರಬೇಕಾದ್ರೆ ನಿಮಗೆ ಈ ಮೂವಿ ಚಾನ್ಸ್ ಸಿಕ್ಕಿರೋದು ಹೇಗೆ ನಿಮಗೆ? ಅಂದರೆ ನೀವು ಎಜುಕೇಷನ್ ಮತ್ತು ಇದನ್ನು ಎರಡೂ ಮಿಕ್ಸಪ್ ಮಾಡಿದ್ರಾ ಇಲ್ಲ? ಆ್ಯಕ್ಚುಲಿ ನನಗೆ ತುಂಬ ಇದು ಕ್ಲಿನಿಕಲ್ ಸೈಕಾಲಜಿ ಮಾಡಬೇಕಂತ ಇತ್ತು. ಸೊ ನಾನು ಡಿಗ್ರಿ 2013 ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಸಿಕ್ಕಿದ್ದು. ಸೊ ನಮ್ಮ ಡೈರೆಕ್ಟರಿಗೆ ಅವ್ರು ನನ್ನ ಫೋಟೋಸ್ ನೋಡಿದ್ರು ಆ್ಯಂಡ್ ದೇ ಲೈಕ್ಡ್ ಇಟ್ ಆ್ಯಂಡ್ ಆಲ್ ದ್ಯಾಟ್. ನನ್ನ ಫೋನ್ ಬಂತು, ಸೋನಲ್ಲಿ ನಿನಗೆ ಮೂವಿ ಬಂದಿದೆ ಅಂತ. ಸೊ ನಾನು ಮಮ್ಮಿಗೆ ಹೇಳಿದೆ, ನೋ ಐ ಆಮ್ ನಾಟ್ ಕ್ವಿಟ್ಟಿಂಗ್ ಸ್ಟಡೀಸ್ ಅಂತ. ಬಟ್ ಮೈ ಮಾಮ್ ಸೆಟ್, ನೋ ಸೋನಲ್, ನಿನಗೆ ಒಂದು ಆಫರ್ ಬಂದಿದೆ, ಸೊ ನೀನು ಮಾಡು, ಜಸ್ಟ್ ಗಿವ್ ಅ ಟ್ರೈ ಅಂತ ಅಲ್ಲ. ಒಂದು ಟ್ರೈ ಕೊಟ್ಟೆ ನಾನು, ಅದು ಓಕೆ ಮಮ್ಮಿ ಹೇಳ್ತಾರೆ ಒಂದು ಟ್ರೈ ಕೊಡು ಅಂತ. ಬಟ್ ನನಗೆ ಎರಡೂ ಒಟ್ಟಿಗೆ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಮಾರ್ನಿಂಗ್ ಶೂಟ್ ಇರ್ತದೆ, ಮಾರ್ನಿಂಗ್ ಕ್ಲಾಸಸ್ ಇರ್ತದೆ. ಸೊ ನಾನು ಕರೆಸ್ಪಾಂಡೆನ್ಸಲ್ಲಿ ಮಾಡ್ತಾ ಇದ್ದೇನೆ. ಸೊ ದ್ಯಾಟ್ಸ್ ಬೆಟರ್. ಸೊ ಎಲ್ಲ ಹೇಳ್ತಾರೆ ಆ್ಯಕ್ಟಿಂಗ್ ಫೀಲ್ಡ್ಗೆ ಹೋದರೆ ಫ್ಯಾಮಿಲಿ ಸಪೋರ್ಟ್ ಸಿಗಲ್ಲ ಅಂತ. ನಿಮ್ಮ ಫ್ಯಾಮಿಲಿ ಸಪೋರ್ಟ್? ನನ್ನದ್ರಲ್ಲಿ ಆ್ಯಕ್ಚುಲಿ ಕಂಪ್ಲೀಟ್ ಉಲ್ಟಾ ಆಗಿದೆ. ಆ್ಯಕ್ಚುಲಿ ಬೇರೆಯವರು ಮಕ್ಕಳಿಗೆ ಬೇಕಿದ್ರೆ ಪೇರೆಂಟ್ಸ್ ಸಪೋರ್ಟ್ ಇರಲ್ಲ. ನನಗೆ ಆ್ಯಕ್ಚುಲಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಈ ಫೀಲ್ಡಲ್ಲಿ. ನನಗೆ ಒಂದೇ ಹಠ ಇತ್ತು, ಕ್ಲಿನಿಕಲ್ ಸೈಕಾಲಜಿ ಮಾಡಬೇಕಂತ. ಬಟ್ ನನ್ನ ಫ್ಯಾಮ್ಲಿ, ನನ್ನ ಅಕ್ಕ ಇರಲಿ, ನನ್ನ ಅಂಕಲ್, ನನ್ನ ಮಮ್ಮಿ ಸ್ಪೆಷಲಿ, ಅವರೇ ಹೇಳಿದ್ದು, ಸೋನಲ್ಲಿ ಏನಾಗಲಿ ನೀನು ಈ ಫೀಲ್ಡಿಗೆ ಹೋಗ್ತೀಯ ಅಂತ. ಸೊ ನಾನು ಎಲ್ಲಿ ಹೋದರೂ ಸಹ ಅವ್ರು ನನ್ನ ಜೊತೆ ಇದ್ದಾರೆ. ಸೊ ಅವ್ರದ್ದು ಸಪೋರ್ಟ್ ಇಸ್ ಆಲ್ವೇಸ್ ವಿತ್ ಮೀ. ನನ್ನ ಫ್ಯಾಮ್ಲಿ ಸಪೋರ್ಟ್ ತುಂಬ ಇದೆ ನನಗೆ. ಎಕ್ಕಸಕ ಮೂವಿಲಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ನಿಮಗೆ ತುಂಬ ಇಷ್ಟವಾದ ಸಾಂಗ್ ಮತ್ತು ಅದಕ್ಕೆ ರೀಸನ್ ಏನು? ಐ ಥಿಂಕ್ ದಾನೆ ಇಂಚ ಸೋಜಿಗ, ನನ್ನ ಡುವೆಟ್ ಸಾಂಗ್ ಅದು. ಸೊ ರೀಸನ್ ಏನಂದರೆ ಐ ಡು ನಾಟ್ ನೋ, ನಾವು ಫಾರ್ ಮಿ ಐ ಲೈಕ್ ದಟ್ ಸಾಂಗ್. ನನ್ನ ಎಕ್ಸ್ಪೀರಿಯನ್ಸ್ ಆ ಸಾಂಗಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಅದು ಕಲರ್ಸಲ್ಲಿ ಆಟ ಆಡೋದು ಆ್ಯಂಡ್ ಆಲ್ ದ್ಯಾಟ್, ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಟ್ಸ್ ಅ ವೆರಿ ಕಲರ್ಫುಲ್ ಸಾಂಗ್. ನನಗೆ ತುಂಬ ಲೈಕ್ ಆಯಿತು. ಲೈನ್ಸ್ ಹೇಳ್ತೀರಾ? ಸಿಂಗ್ ಮಾಡಬೇಕಾ? ಸಾರಿ, ಇಗ್ನೋರ್ ಮೈ ವಾಯ್ಸ್, ನಾನು ಸ್ವಲ್ಪ ಕೋಲ್ಡ್ ಆಗಿದೆ. ಓಕೆ. ದಾನೆ ಇಂಚ ಸೂಜಿಗ ನಿನ್ನ ತೆಲಿಕೆ ತೂರೇನೆ ಆಸೆ
ಸಾರಿ ಅಗೇನ್ ನನ್ನ ವಾಯ್ಸ್ ಆ್ಯಕ್ಚುಲಿ ಕಂಪ್ಲೀಟ್ ಹೋಗಿದೆ, ನಾನು ಸ್ವಲ್ಪ ಕೋಲ್ಡ್. ಚೆನ್ನಾಗಿ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು, ಚೆನ್ನಾಗಿ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಫ್ಯೂಚರಲ್ಲಿ ಸಿಂಗರ್ ಆಗೋ ಏನಾದ್ರು ಯೋಚನೆ ಇದೆಯಾ? ಐ ವಾಸ್ ಅ ಸಿಂಗರ್ ಆ್ಯಕ್ಚುಲಿ. ನನ್ನ ಸ್ಕೂಲಲ್ಲಿ ಎಲ್ಲ ವೆಸ್ಟರ್ನ್ ಮ್ಯೂಸಿಕಲ್ಲಿದ್ದೆ, ಬಟ್ ಈಗ ಐ ಕಾಂಟ್ ನನ್ನ ವಾಯ್ಸ್ ಬಿಕಾಸ್ ವೆದರ್ ಚೇಂಜಿಂಗ್ ಆ್ಯಂಡ್ ಆಲ್ ದ್ಯಾಟ್ ಹ್ಯಾವ್ ಗಾಟ್ ಕೋಲ್ಡ್. ನಿಮಗೆ ಮೂವೀಸ್ ಬಿಟ್ಟರೆ, ಸಪೋಸ್ ನೀವು ಮೂವಿ ಫೀಲ್ಡ್ಗೆ ಎಂಟ್ರ್ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವ ಫೀಲ್ಡಿಗೆ ಹೋಗ್ಬೋದಿತ್ತು ನಿಮಗೆ? ನಾನು ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗ್ತಿದ್ದೆ ಫಾರ್ ಶುವರ್, ಯಾಕೆಂದರೆ ದಟ್ ವಾಸ್ ಮೈ ಏಮ್. ಒಂದು ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಬೇಕು, ಒಂದು ಹಾಸ್ಪಿಟ್ಲಲ್ಲಿ ಕೆಲಸ, ಅದೆಲ್ಲ ಇತ್ತು. ಸೊ ಐ ಥಿಂಕ್ ಇನ್ ಕೇಸ್ ಇಫ್ ನಾಟ್ ದ ಫಿಲ್ಮ್ ಇಂಡಸ್ಟ್ರಿ, ನಾನು ಫಾರ್ ಶುವರ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗ್ತೇನೆ ಫಾರ್ ಶುವರ್. ನಿಮಗೆ ಬೇರೆ ಹಾಬೀಸ್ ಯಾವುದಿತ್ತು? ಹಾಬೀಸ್ ನಾನು ತುಂಬ ಇದೆ ಆ್ಯಕ್ಚುಲಿ. ಸಿಂಗಿಂಗ್ ಇರಲಿ, ಡ್ಯಾನ್ಸಿಂಗ್ ಇರಲಿ. ಸೊ ಫೇವ್ರೇಟ್ ಹಾಬಿ ಇದನ್ನು ಬಿಟ್ಟರೆ ನನಗೆ ಏನೋ ಒಂಥರ ಅದರಲ್ಲಿ ಖುಷಿ ಸಿಗುತ್ತೆ. ಟಾಕಿಂಗ್, ನನ್ನ ಹಾಬೀಸ್ ಏನಂದರೆ ಅಷ್ಟೇನಿಲ್ಲ ಅದರ್ ದೆನ್ ಸಿಂಗಿಂಗ್, ಡ್ಯಾನ್ಸಿಂಗ್. ಬಟ್ ಐ ಕ್ಯಾನ್ ಸೇ ಐ ಲವ್ ವಿಸಿಟಿಂಗ್ ಆರ್ಫನೇಜಸ್ ಎಲ್ಲ. ಸೊ ನಾನು ಲಾಸ್ಟ್ ಟೈಮ್ ನಾನು ಎಲ್ಲಿ ಹೋದರೆ, ನಮ್ಮ ಸ್ನೇಹ ಸಾಧನ್ ಅಂತ ಇದೆ ಗುರುಪುರ ಕೈಕಂಬಲ್ಲಿ, ಏಡ್ಸ್ ಪೇಷಂಟ್ಸ್ ಅವರಿಗೆ ಅಲ್ಲಿ ಹೋಗೋದು, ಅಲ್ಲಿ ಐ ಲವ್ ಡೂಯಿಂಗ್ ಆಲ್ ದ್ಯಾಟ್. ಸೊ ದ್ಯಾಟ್ ಈಸ್ ಸಮಥಿಂಗ್ ದಟ್ ಐ ಲೈಕ್ ಟು ಡೂ. ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾನು ಈ ಥರ ರೋಲನ್ನು ಮಾಡಬೇಕು ಅಂತ. ನಿಮ್ಮ ಆ ಥರ ಡ್ರೀಮ್ ರೋಲ್ ಯಾವ್ದಾದ್ರು ಇದೆಯಾ? ನಾನು ಈ ಥರ ರೋಲ್ ನಾನು ಒಂದ್ಸಲನಾದ್ರು ಮಾಡಬೇಕು ಅಂತ. ನಂದು ಹಾಗೇನಿಲ್ಲ, ಬಟ್ ಐ ಹ್ಯಾವ್ ಒನ್ ಡ್ರೀಮ್ ದಟ್ ಎವ್ರಿ ಟೈಪ್ ಆಫ್ ಕ್ಯಾರೆಕ್ಟರ್ ಅಂತ ಯುನೋ ನನ್ನ ರೋಲ್ ಸಿಗುವಾಗ ಡಿಫ್ರೆಂಟ್ ಸಿಗಬೇಕಂತ. ಈಗ ನೋಡಿ, ಎಕ್ಕಸಕದಲ್ಲಿ ನನಗೊಂದು ಸಿಂಪಲ್ ರೋಲ್ ಸಿಕ್ಕಿತ್ತು, ಐ ಆಮ್ ಹ್ಯಾಪಿ. ಜೈ ತುಳುನಾಡಲ್ಲಿ ಸೇಮ್ ರೋಲ್ ಸಿಗಲಿಲ್ಲ ನನಗೆ, ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್, ಅದು ಹೇಳಿದೆ ಬಬ್ಲಿ ಕ್ಯಾರೆಕ್ಟರ್ ಟೈಪ್ಸ್. ಸೊ ಹಾಗೆ ಬೇರೆ ಬೇರೆ ಟೈಪ್ ಸಿಕ್ಕಿದ್ರೆ ನನಗೂ ಆ್ಯಕ್ಟಿಂಗ್ ಕಲೀಲಿಕ್ಕೆ ತುಂಬ ಈಸಿಯರ್ ಆಗ್ತದೆ. ನನಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಲರ್ನಿಂಗ್ ಇರ್ತದೆ ಅದರಲ್ಲಿ. ನಿಮ್ಮ ಎಕ್ಕಸಕ ಮೂವಿ ಹೀರೋ ಕೂಡ ಐ ಥಿಂಕ್ ಹೊಸ ಪರಿಚಯ ಅಂತ ಅನ್ಸುತ್ತೆ. ಹೇಗಿದೆ ಅವರ ಜೊತೆ ನಿಮ್ಮ ನಟನೆ, ಹೇಗಿತ್ತು? ಚೆನ್ನಾಗಿತ್ತು. ಹಿ ವಾಸ್ ಅ ವೆರಿ ನೈಸ್ ಕೋ ಆ್ಯಕ್ಟರ್, ಯಾಕೆಂದರೆ ತುಂಬ ಸಪೋರ್ಟಿವ್ ಇದ್ದೇವೆ ಇಬ್ಬರು. ಅವರು ಬಾಂಬೆಯಿಂದ ಬಂದು, ಸೊ ತುಂಬ ವೆರಿ ನೈಸ್ ಬೋತ್ ಆಫ್. ಈವನ್ ಜೈ ತುಳುನಾಡು ಅಲ್ಲಿ ಅವಿನಾಶ್ ಶೆಟ್ಟಿ ಅಂತ ಒಬ್ಬರು ಇದ್ದರು. ಸೊ ಬೋತ್ ದ ಸೈಡ್ಸ್ ಹೀರೋಸ್ ತುಂಬ, ಇಬ್ಬರು ಅವಿನಾಶ್ ಇರಲಿ ಹಿತೇಶ್ ಇರಲಿ, ತುಂಬ ಸಪೋರ್ಟಿವ್ ಇದ್ದರು ನನಗೆ. ಸೊ ಆ್ಯಸ್ ಅ ಕೋ ಆ್ಯಕ್ಟರ್ ವಿ ಯೂಸ್ ಟು ಹ್ಯಾವ್ ಫನ್ ಅಟ್ ದ ಸೇಮ್ ಟೈಮ್. ಏನದು ನರ್ವಸ್ನೆಸ್ ಏನಾಗಿರಲಿಲ್ಲ. ತುಂಬ ಫ್ರೆಂಡ್ಸ್, ಟೂ ಮಚ್ ಆಫ್ ಫ್ರೆಂಡ್ಸ್ ಟೈಪ್ ಇವರೆಲ್ಲ, ತುಂಬ ಫ್ರೆಂಡ್ಸ್ ಆಗಿದ್ದೇವೆ ನಾವು. ಆ್ಯಂಡ್ ಇಬ್ಬರು ದೇ ವರ್ ವೆರಿ ನೈಸ್, ವೆರಿ ನೈಸ್. ಶೂಟಿಂಗ್ ಎಲ್ಲ ಮ್ಯಾಂಗ್ಳೂರಲ್ಲೇ ಮಾಡಿದ್ದ ಅಥವಾ ಹೊರಗಡೆ ಮಾಡಿದ್ರೆ? ಹಾಂ, ಜೈ ತುಳುನಾಡು ಶೂಟಿಂಗ್ ನಾವು ಮಾಡಿದ್ದು ತುಮಕೂರಲ್ಲಿ, 2 ಸಾಂಗ್ಸ್ ತುಮಕೂರಲ್ಲಿ ಮಾಡಿದ್ದೇವೆ. ಮತ್ತು ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಶೂಟ್ ಇತ್ತು, ಮ್ಯಾಂಗ್ಳೂರಲ್ಲಿ ಮಾಡಿದ್ದೇವೆ. ಸೊ ಇಟ್ಸ್ ಡಿಫ್ರೆಂಟ್ ಪ್ಲೇಸಸ್ ಆಲ್ ಟುಗೆದರ್. ಓಕೆ, ಹೇಗಿತ್ತು ನಿಮಗೆ? ಅಂದರೆ ಟ್ರಾವೆಲ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇರಲಿಲ್ಲ? ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡಿ, ಹೌದು, ವೆದರ್ ಬೇರೆ ಚೇಂಜ್ ಆಗ್ತದೆ, ಮಳೆ ಅದು ಇದು, ಮತ್ತೆ ಹೇಗಿತ್ತು ಶೂಟಿಂಗ್? Shooting was fun, but traveling is something that I don't like, but still this is my work and I have to work is worship ಅನ್ನೋ ಥರ ಆಗಿದೆ. ಸೊ ಹಂಗೇನಿಲ್ಲ, ಯಾಕೆಂದರೆ ನಾವು ಟೀಮ್ ಆಗಿ ಒಟ್ಟಿಗೆ ಹೋಗ್ತಿದ್ದೇವೆ. ಬರುವಾಗ ಸಿಂಗ್ ಮಾಡೋದು, ಸಾಂಗ್ಸ್ ಎಲ್ಲ ಹೇಳಿ, ವಿ ಶುಡ್ ನಾಟ್ ಫೀಲ್ ಬೋರ್ಡ್. ಏನಾದರೂ ಮಾಡಿ ಸಿಂಗ್ ಮಾಡಿ, ಇಲ್ಲಾದರೂ ಆಟಾಡಿ ಏನಾದರೂ ಹೋಗ್ತಿದ್ದೇವೆ. ಸೊ ಅದು ಗೊತ್ತಾಗ್ತಿರ್ಲಿಲ್ಲ ಟೈಮ್ ಹೇಗೆ ಹೋಗ್ತದೆ ಅಂತ. ನೀವು ಮೊದಲು ಮಾಡಲಿಂಗ್ ಎಲ್ಲ ಮಾಡ್ತಾ ಇದ್ರಾ, ಡೈರೆಕ್ಟ್ ಮೂವೀಸ್ಗೆ? ನಾನು at the age of 14 ನಾನು ಫಸ್ಟ್ ಫೋಟೋ ಶೂಟ್ ಮಾಡಿದ್ದೆ, ವೊಕಾಲ್ಸ್ ಅಂತ. ಇಟ್ಸ್ ಅ ಬ್ರೈಡಲ್ ಬುಟಿಕ್ ಇನ್ ಮ್ಯಾಂಗ್ಳೂರ್. ಸೊ ಅಲ್ಲಿ ನಾನು ಫಸ್ಟ್ ಫೋಟೋ ಶೂಟ್, ನಾನು ಮಾಡೆಲ್ ಆಗಿದೆ. ಈಗ ನಾನು ಅವ್ರ ಮಾಡೆಲ್ ಈವನ್ ನಾವು. ಸೊ ವೊಕಾಲ್ ಶಾಪಲ್ಲಿ ಫಸ್ಟ್ ಅಲ್ಲಿ ನನ್ನ ಫೋಟೋ ಶೂಟ್ ಆಗಿತ್ತು. ಅದರಾದ ತಕ್ಷಣ ನಾನು ಹೇಳಿದಲ್ಲ ಮಿಸ್ ಮ್ಯಾಂಗ್ಳೂರ್, ತುಂಬ ರ್ಯಾಂಪ್ ವಾಕ್ಸ್ ಮಾಡಿದ್ದೇನೆ ನಾನು. ಸೊ ಆ ಟೈಮಲ್ಲಿ ದಟ್ ವಾಸ್ ಜಸ್ಟ್ ಅ ಪಾರ್ಟ್ ಟೈಮ್ ನಾನು ಕಾಲೇಜಿಗೆ ಹೋಗ್ತಿದ್ದೆ ಅಟ್ ದ ಸೇಮ್ ಟೈಮ್. ಸೊ ದಟ್ ಟೈಮ್ ನಾನು ಸ್ಕೂಲಲ್ಲಿದ್ದೆ, ನಾನು ಫಸ್ಟ್ ಫೋಟೋ ಶೂಟಲ್ಲಿ ನಾನು ಸ್ಕೂಲಲ್ಲಿದ್ದೆ ಆವಾಗ. ಬಟ್ ಇಟ್ ವಾಸ್ ನೈಸ್. ಮಾಡಲಿಂಗ್ ಫೀಲ್ಡ್ ಆಲ್ಸೋ ವಾಸ್ ಗುಡ್. ಏನು ಡಿಫ್ರೆನ್ಸ್ ಅನಿಸುತ್ತೆ ಮಾಡಲಿಂಗ್ ಫೀಲ್ಡಿಗೂ ಅಥವಾ ನಿಮ್ಮ ಈ ದೊಡ್ಡ ಸ್ಕ್ರೀನ್ಗೂ ಏನು ಡಿಫ್ರೆನ್ಸ್ ಅನಿಸುತ್ತೆ? ಓಕೆ, ಮಾಡಲಿಂಗ್ ಫೀಲ್ಡ್ ಹೇಳಬೇಕಾದ್ರೆ ಡಿಫಿಕಲ್ಟ್, ಚಾಲೆಂಜಿಂಗ್ ಅಂತ ಏನಿಲ್ಲ ಅದರಲ್ಲಿ. ನೀವು ರ್ಯಾಂಪ್ ವಾಕ್ ಮಾಡ್ತೀರಾ, ಕಮ್ಮಿಂಗ್ ಬ್ಯಾಕ್, ಇಟ್ಸ್ ಸಿಂಪಲ್. ಬಟ್ ಮೂವೀಸ್ ಹೇಳಬೇಕಾದ್ರೆ ಸಿನಿಮಾದಲ್ಲಿ ತುಂಬ ನೀವು ಇಟ್ಸ್ ಚಾಲೆಂಜಿಂಗ್ ಅಂತ, ತುಂಬ ಡಿಫಿಕಲ್ಟ್ ಇದೆ. ಸ್ವಲ್ಪ ನೀವೆಲ್ಲ ಹಾರ್ಡ್ ವರ್ಕ್ ಹಾಕಬೇಕು. ಮಾಡಲಿಂಗಲ್ಲಿ ಏನಷ್ಟು ಹಾರ್ಡ್ ವರ್ಕ್ ಅಂತ ಏನಿಲ್ಲ. ಸೊ ನೀವು ಇದರಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು, ನಿಮ್ಮ ಡಯಟ್ ಇಡಬೇಕು, ಅದೆಲ್ಲ ಇದೆ. ಸೊ ಇನ್ ಮಾಡಲಿಂಗ್ ಎಸ್ ಯು ನೀಡ್ ಟು ಕೀಪ್ ಯೋರ್ ಡಯಟ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಸಿನಿಮಾ ಥರ ಅಷ್ಟು ಡಿಫಿಕಲ್ಟ್ ಇಲ್ಲ, ಹಾರ್ಡ್ ವರ್ಕಿಂಗ್ ಅಂತ ಏನಿಲ್ಲ ಮಾಡಲಿಂಗಲ್ಲಿ. ಬಟ್ ಐ ಥಿಂಕ್ ಸಿನಿಮಾ ನೀಡ್ಸ್ ಹಾರ್ಡ್ ವರ್ಕ್. ಈಗ ನಾವು ನೋಡ್ಬೋದು, ಎಷ್ಟೋ ಜನ ಹುಡುಗಿರಾಗಿರ್ಬೋದು, ಯಾರೇ ಆಗಿರ್ಬೋದು, ನಾನು ಈ ಥರ ಹೀರೋಯಿನ್ ಆಗಬೇಕು ಅಂತ ಬಂದು ಅವರ ಲೈಫ್ಗಳನ್ನು ಹಾಳು ಮಾಡ್ಕೊಳ್ಳೋದು ನಾವು ಡೈಲಿ ನೋಡ್ತಾ ಇರ್ತೀವಿ. ಅಂಥವ್ರಿಗೆ ನಿಮ್ಮ ಒಂದು ಮೆಸೇಜ್ ಏನು? ಆ್ಯಕ್ಚುಲಿ ನಾನು ಎವ್ರಿ ಟೈಮ್ ಇದೇ ಮೆಸೇಜ್ ಕೊಡೋದು ಟು ಆಲ್ ದ ಪೀಪಲ್ ಹೂ ವಾಂಟ್ ಟು ಗೆಟ್ ಇನ್ ಟು ದಿಸ್ ಫೀಲ್ಡ್.
ಒಬ್ಬೊಬ್ರು ಇರ್ತಾರೆ, ಯಾಕೆಂದರೆ ಅವರಿಗೆ ಬೇಕು ಈ ಫೀಲ್ಡಿಗೆ ಬರೋಕ್ಕೆ, ಬಟ್ ಪೇರೆಂಟ್ಸ್ ಸಪೋರ್ಟಿವ್ ಇರಲ್ಲ. ಈಗ ನೋಡಿ, ನನ್ನ ಎಕ್ಸಾಂಪಲ್ ನಾನೇ ಇದ್ದೇನೆ. ನನಗೆ ಈ ಫೀಲ್ಡ್ ಬೇಡ ಇತ್ತು, ನಾನು ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಬೇಕಂತ ಇತ್ತು. ಬಟ್ ಸ್ಟಿಲ್ ನನ್ನ ಪೇರೆಂಟ್ಸ್ ಸಪೋರ್ಟಲ್ಲಿ, ನನ್ನ ಮಮ್ಮಿ ಸಪೋರ್ಟಲ್ಲಿ ನಾನು ಮುಂದೆ ಬಂದೆ. ಐ ಥಿಂಕ್ ಐ ಆಮ್ ಸಕ್ಸಸ್ಫುಲ್ ನಾವು. ಆಲ್ವೇಸ್ ಲಿಸನ್ ಟು ಯುವರ್ ಪೇರೆಂಟ್ಸ್, ಯುನೋ, ಯಾಕೆಂದರೆ ಅವರು ರಾಂಗ್ ಡಿಸಿಷನ್, ಒಂದು ಮಕ್ಕಳಿಗೆ ರಾಂಗ್ ಡಿಸಿಷನ್ ಮಾಡೋದಿಲ್ಲ, ದಟ್ ಈಸ್ ಫಾರ್ ಶುವರ್. ಅವರು ಬೇಡ ಅವಳು ಇದರಲ್ಲಿ ಮೇಲೆ ಬರ್ತಾಳಂತ ಗೊತ್ತಾದರೆ ಅವರಿಗೆ ಓಕೆ ಯು ಗೋ ಫಾರ್ವರ್ಡ್ ಅಂತ ಹೇಳ್ತಾರೆ. ಪೇರೆಂಟ್ಸ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಮದರ್ ಇರಲಿ ಫಾದರ್ ಇರಲಿ, ಯಾಕೆಂದರೆ ಒಬ್ಬೊಬ್ರೀಗ ಜಸ್ಟ್ ಪೇರೆಂಟ್ಸಿಗೆ ಹೇಳದೆ, ವಿ ಸೀಟ್ ಆನ್ ಟಿ ವಿ, ಪೇರೆಂಟ್ಸಿಗೆ ಹೇಳದೆ ಸೀದಾ ಮನೆಯಿಂದ ಹೊರಗೆ ಹೋಗೋದು, ಮತ್ತು ಅಲ್ಲಿಂದ ಅವ್ರ ಲೈಫ್ ಹಾಳಾಗ್ತದೆ, ತುಂಬ ಇದೆ. ಬಟ್ ಐ ವುಡ್ ಸಜೆಸ್ಟ್ ಆಲ್ ದ ಗರ್ಲ್ಸ್ ಹೂ ವಾಂಟ್ ಟು ಗೆಟ್ ಇನ್ ಟು ದಿಸ್ ಇಂಡಸ್ಟ್ರಿ, ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ನಥಿಂಗ್ ಇಸ್ ಗೋಯಿಂಗ್ ಟು ವರ್ಕ್ ಔಟ್. ಬಟ್ ಕೆಲವರಿಗೆ ಕನಸಿರುತ್ತಲ್ವಾ, ಅಂಥವರಿಗೆ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಬೇಕು ಅಂತ ಅನ್ಸೋದಿಲ್ವಾ? ಈಗ ಕೆಲವರಿಗೆ ನಾನು ನಿಜವಾಗ್ಲೂ ಹೀರೋಯಿನ್ ಆಗಬೇಕು, ಅವರಲ್ಲಿ ಪ್ರತಿಭೆ ಇರುತ್ತೆ. ಅವರಿಗೆ ಆ್ಯಕ್ಚುಲಿ ಪೇರೆಂಟ್ಸಿಗೆ ನಾವು ಹಿಂಗೇನೆ ಮನೆಯಿಂದ ಹೊರಗೆ ಬರಬಾರ್ದಲ್ಲ, ಅವರು ಟ್ರೈ ಕನ್ವಿನ್ಸಿಂಗ್ ದ ಪೇರೆಂಟ್ಸ್. ಇಲ್ಲಾದರೆ ಐ ಡೋಂಟ್ ಬಿಲೀವ್ ಇನ್ ದಟ್. ಐ ಆಲ್ವೇಸ್ ಬಿಲೀವ್ ದಟ್ ಪೇರೆಂಟ್ಸ್ ಆರ್ ದ ಓನ್ಲಿ ಒನ್ ಹೂ ಕ್ಯಾನ್ ಟೇಕ್ ದ ರೈಟ್ ಡಿಸಿಷನ್. ಆಯಿತಾ? ಯಾಕೆಂದ್ರೆ ನನ್ನ ಲೈಫಲ್ಲಿ ಹಂಗೆ ಆಗಿದೆ. ಬಟ್ ಸಮ್ಟೈಮ್ಸ್ ದೇರ್ ಆರ್ ಗರ್ಲ್ಸ್ ಹೂ ಕಮ್ ಅಪ್ ಇನ್ ಲೈಫ್ ಆ್ಯಂಡ್ ಪ್ರೂವ್, ಹಂಗೆ ಸಹ ಇದೆ. ಬಟ್ ಅವರಿಗೆ ಗೊತ್ತಿರಬೇಕು ಅವ್ರು ಮಾಡೋದು ಕರೆಕ್ಟಾ ರಾಂಗ್ ಅಂತ. ಸೊ ಲೈಕ್ ಬಿಫೋರ್ ನೀವು ಅದೇ ಕ್ವೆಶ್ಚನ್ ಕೇಳಿದ್ರೆ, ಅದು ಲಿಮಿಟ್ಸ್ ಎಷ್ಟು ಇರಬೇಕು ಅಷ್ಟು ಇಡಬೇಕು ನಾವು. ಸೊ ಯಾವ್ದಾದ್ರು ಡ್ರೀಮ್ ಆ್ಯಕ್ಟರ್ ಅಂದರೆ ಏನೋ ಒಂದು ಡ್ರೀಮ್ ಇದೆಯಾ, ಈ ಥರ ಆ್ಯಕ್ಟರ್ ಜೊತೆ ಒಂದ್ಸಲನಾದ್ರು ನಾನು ಮೂವಿ ಮಾಡಬೇಕು, ಅಥವಾ ಈ ಒಬ್ಬ ಡೈರೆಕ್ಟರ್ ಮೂವಿಯಲ್ಲಿ ನಾನು ಮೂವಿ ಮಾಡಬೇಕು, ಆ ಥರ ಏನಾದ್ರು ಡ್ರೀಮ್? ಹಾಗೆ ಐ ಹ್ಯಾವ್ ನಾಟ್ ಥಾಟ್ ಅಬೌಟ್ ಇಟ್. ಬಟ್ ಟಾಕಿಂಗ್ ಅಬೌಟ್ ಹೀರೋ ಹೇಳಬೇಕಿದ್ರೆ, ನಾನು ಧನುಷ್, ರಜನಿಕಾಂತ್ ಸನ್ ಇನ್ ಲಾ, ಐ ಥಿಂಕ್ ಐ ವುಡ್ ಲವ್ ಟು ವರ್ಕ್ ವಿತ್ ಹಿಮ್. ಯಾಕೆಂದರೆ ಹಿ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್, ವಂಡರ್ಫುಲ್. ಅವ್ರ ಜೊತೆ ವರ್ಕ್ ಮಾಡಬೇಕಿದ್ರೆ ಐ ಆಮ್ ಟೆಲಿಂಗ್ ಯು, ಐ ಥಿಂಕ್ ಮೈ ಡ್ರೀಮ್ ಇಸ್ ಸಕ್ಸಸ್ಫುಲ್. ಸೊ ಈಸ್ ಅ ವೆರಿ ನೈಸ್ ಆ್ಯಕ್ಟರ್. ಹಿ ಈಸ್ ಆಲ್ವೇಸ್ ಮೈ ರೋಲ್ ಮಾಡೆಲ್, ವೆರಿ ನೈಸ್. ಕೊಂಕಣ್ ವಾರ್ಡ್ ಅವರು ಮ್ಯಾಂಗಲ್ ಫೆಸ್ಟ್ ಅಂತ ಒಂದು ಫೆಸ್ಟನ್ನ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ನಿಮಗೆ ಮಿಸ್ ಫೋಟೋಜೆನಿಕ್ ಅಂತ ಅವಾರ್ಡ್ ಕೂಡ ಬಂದಿತ್ತು. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ದ್ಯಾಟ್ ವಾಸ್ ಮೈ ಸೆಕೆಂಡ್ ಬ್ಯೂಟಿ ಪ್ಯಾಜೆಂಟ್ ಆ್ಯಕ್ಚುಲಿ. ನಾನು ಫಸ್ಟ್ ಮಿಸ್ ಮ್ಯಾಂಗ್ಳೂರ್ ಪ್ಯಾಜೆಂಟಲ್ಲಿದೆ, ನನ್ನ ಸೆಕೆಂಡ್ ಬ್ಯೂಟಿ ಪ್ಯಾಜೆಂಟ್ ಅಂತ ಇದೆ ಮಿಸ್ ಕೊಂಕಣ್ ವರ್ಲ್ಡ್. ಸೊ ಅದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಐ ಸ್ಟಿಲ್ ರಿಮೆಂಬರ್ ಆ ಕಾಂಟೆಸ್ಟಿಗೆ ನಾನು ಬಾಂಬೆಯಿಂದ ಜಸ್ಟ್ ಫಾರ್ ದಿಸ್ ಕಾಂಟೆಸ್ಟ್ ಅಂತ ಬಂದಿದ್ದೆ ನಾನು. ಆ್ಯಂಡ್ ನಮ್ಮ ಮೆಂಡಿಸ್ ಅವರೆಲ್ಲ ತುಂಬ ಸಪೋರ್ಟಿವ್ ಇದ್ದರು. ಅವರು ನಾವು ಹೋಲ್ ಗ್ರೂಪ್ ಇರಲಿ, ನಮ್ಮ ಕೊಂಕಣ್ ವರ್ಲ್ಡ್ ಅವರು ತುಂಬ ಸಪೋರ್ಟಿವ್ ಇದ್ದರು. ಆ್ಯಂಡ್ ಐ ಥಿಂಕ್ ಅದು ಎಕ್ಸ್ಪೀರಿಯನ್ಸ್ ತುಂಬ ಇದೆ. ಎಲ್ಲ ಕಂಟೆಸ್ಟೆಂಟ್ಸ್ ನನ್ನ ಫ್ರೆಂಡ್ಸ್ ಇದ್ದರು. ಸೊ ತುಂಬ ಚೆನ್ನಾಗಿತ್ತು. ಹೌದೌದು, ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್. ಓಕೆ. ಮತ್ತು ನಿಮಗೆ ಈಗ ಫುಲ್ ಎಂಟೈರ್ ಸೆಟ್ಟಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು? ಬ್ಯಾಡ್ ಇರ್ಬೋದು, ಅಥವಾ ತುಂಬ ನೀವು ನೆನ್ಪು ಮಾಡ್ಕೊಳ್ಳೋ ಅಂತ ಯಾವ್ದಾರು ಒಂದು ಮೂಮೆಂಟ್ ಇದೆಯಾ ಫುಲ್ ಎಂಟೈರ್ ಶೂಟಿಂಗ್ ಇದರಲ್ಲಿ? ತುಂಬ ನೆನಪಲ್ಲಿರೋದು, ಓಕೆ, ನಮ್ಮ ಶೃಂಗೇರಿ ಫಾಲ್ಸ್ ಹೋಗಿದ್ದೇವೆ. ಸೊ ಐ ಸ್ಟಿಲ್ ರಿಮೆಂಬರ್, ಅದು ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಫಾಲ್ಸ್ ಅದು ತುಂಬ, ಅದು ಸಹ ಇಟ್ ವಾಸ್ ಕೋಲ್ಡ್ ದಟ್ ಡೇ, ಮಾರ್ನಿಂಗ್ ಹೋಗಿ ಎಲ್ಲ, ಅದು ಇಟ್ ವಾಸ್ ವೆರಿ ನೈಸ್. ದ ವೆದರ್ ಚೆನ್ನಾಗಿತ್ತು. ಸೊ ದ್ಯಾಟ್ ಐ ಥಿಂಕ್ ವಾಸ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅದು ಫಾರೆಸ್ಟ್ ಒಳಗೆ ಹೋಗ್ಲಿಕ್ಕಿತ್ತು ನಮಗೆ, ಸ್ವಲ್ಪ ಕಷ್ಟ ಸಹ ಇತ್ತು. ಇಟ್ ವಾಸ್ ಬ್ಯಾಡ್, ಅಟ್ ದ ಸೇಮ್ ಟೈಮ್ ನಮ್ಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಇತ್ತು. ಬ್ಯಾಡ್ ಎಕ್ಸ್ಪೀರಿಯನ್ಸ್? there was no bad experience. ನಾನು ಫುಲ್ ಎಕ್ಕಸಕ ಇದರಲ್ಲಿ ಐ ಥಿಂಕ್ ನೋ ಬ್ಯಾಡ್ ಎಕ್ಸ್ಪೀರಿಯನ್ಸ್, ನಾಟ್ ಅಟ್ ಆಲ್. ಎಕ್ಕಸಕ ಮೂವಿ ಮುಂಚೆ ಒಂದು ಶಾರ್ಟ್ ಆಲ್ಬಮ್ ಕೂಡ ಮಾಡಿದ್ರಿ, ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅದು ನನಗೆ ಆ್ಯಕ್ಚುಲಿ ಐ ವಾಸ್ ಬ್ಲ್ಯಾಂಕ್ ಆವಾಗ, ಯಾಕೆಂದರೆ ನಾನು ಸ್ಟಡೀಸ್ ಮಾಡ್ತಿದ್ದೆ. ಪ್ಲಸ್ ನನಗೆ ಏನು ಎಕ್ಕಸಕ ಟೈಮಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಆಚೆ ಈಚೆ ಸ್ವಲ್ಪ ಗೊತ್ತಿತ್ತು. ಬಟ್ ಅದು ಆಲ್ಬಮಿಗೆ ಐ ಡಿ ನಾಟ್ ನೋ ಎನಿಥಿಂಗ್, ಇಟ್ ವಾಸ್, ಬಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಿರಲಿಲ್ಲ. ಯಾಕೆಂದರೆ ನಮ್ಮ ಸಿಂಗರ್ ಅದರಲ್ಲಿ ರಾಯನ್ ಡಿಸೋಜಾ, ಹೀ ಈಸ್ ಅ ಸನ್ ಆಫ್ ದ ಲೆಜೆಂಡ್ ಸಿಂಗರ್ ಜೆರೋಮ್ ಡಿಸೋಜಾ. ಅವ್ರ ಜೊತೆ ವರ್ಕ್ ಮಾಡಲಿಕ್ಕೆ ನಾನು ಸೀರಿಯಸ್ಲಿ ಐ ಫೆಲ್ ವೆರಿ ಪ್ರೌಡ್. सारखे चेडून ते नाव ताचे बेला रे दिसता रूपान सुंदर बाबा सामकार जियेता चलताना ते माडी कोशे हालतानी धोलता आजकाल आमचो गुपीत बाबा मोग चलोता अरे यो रे मोगा बरोबर तूं कोपान मुज्या अशें म्हणून सदांच आपयता रे बोगलीक मुजे थिंकोन बसून कोंगरे मुजे केसरे पुसून मुजे कर
मुझ्या अशें म्हणून सदांच आपयता अरे बगलेक मुझ्या तेंकोन बसून गोंगरे मुझे केसरे पुसून मुझे करणा भाकऱ्यो लाटयता अशें घडलें बाबा कोणच नातलोलो बेलान म्हाका सिनाल करून घरांत आपयलो पुरबा म्हजी वाडली म्हणून उठलो हांव दोरो एकाच किन्यान चेडवान म्हाका गोपान आरायलो भायल्यान कोण दार थापडटा आमचो हांगा मोग चलता पियान म्हजो जीव रे चिवळ्ळो डिस्ग्रास म्हजेर आयला दिसता वेळ वच मेळ्ळो दिसता चेडवान म्हाका घुडांत लिपयलो भायल्यान कोण दार थापडटा आमचो हांगा मोग चलता पियान म्हजो जीव रे चिवळ्ळो अरे डिस्ग्रास म्हजेर आयला दिसता वेळ वच मेळ्ळो दिसता चेडवान म्हाका घुडांत लिपयलो सरासलो कोंबलो बाबा मुजेर सालवालो कोंब्या सगळे बोगले घेऊन शिनकरी लागलो नशीब ताका आसल्यो मुरे कितलो शो बायलो हांव रे एकलो तांच्या मदें शेंकारे नाचलोलो बेलान उगडलें दार म्हाका चिन्नाचो बार बेलाचो पायतो आयलोलो तितल्यान कांकारलो कोंबलो पायताचो लागी आयलो चोर म्हूण म्हाका बरोच धाडायलो बेलान उगडले दार म्हाका चिन्नाचो बार बेलाचो पायतो आयलोलो तितल्यान कांकारलो कोंबलो पायताचो लागी आयलो चोर म्हूण म्हाका बरोच धाडायलो ಮೊದಲಿಂದನೂ ಈ ಮೂವಿ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇತ್ತಾ ಬರಬೇಕು ಇಲ್ಲ ಆ್ಯಕ್ಚುಲಿ ಐ ಡಿಂಟ್ ಹ್ಯಾವ್ ಎನ್ ಇಂಟ್ರೆಸ್ಟ್ ಟುವರ್ಡ್ಸ್ ದಿಸ್ ಫೀಲ್ಡ್ ನಾನು ಹೇಳಿದಲ್ಲ ನನ್ನ ಪೇರೆಂಟ್ಸ್ ತುಂಬ ನನ್ನ ಮಮ್ಮಿ ಸ್ಪೆಷಲಿ ಅವ್ರು ಯಾವಾಗಲೂ ಹೇಳ್ತಿದ್ರು ದ್ಯಾಟ್ ನೀನು ಈ ಫೀಲ್ಡಿಗೆ ಹೋಗಲೇಬೇಕು ಅಂತ ಹೋಗು ಸ್ವಲ್ಪ ನಿನಗೆ ಯಾಕೆಂದರೆ ಆಫರ್ಸ್ ಬರ್ತಾ ಇದೆ ನಾನು ಯಾವಾಗಲೂ ಹೋಗಲಿಲ್ಲ ನನ್ಗೆ ಬೇಕು ಒಂದು ಆಫರ್ ಅಂತ ನೆವರ್ ಯಾಕೆಂದರೆ ನಾನು ಅದು ತಲೆಯಲ್ಲಿ ಇಡಲಿಲ್ಲ ನನಗೆ ಒಂದು ಡೋರ್ ಸ್ಟೆಪ್ ಹತ್ರ ಒಂದು ಆಫರ್ ಬಂದಿದ್ದಕ್ಕೆ ಐ ಥಿಂಕ್ ಮಮ್ಮಿ ಹೇಳಿದ್ರು ಪಿಕ್ ಇಟ್ ಅಪ್ ನೀನು ಟ್ರೈ ಮಾಡು ಗಿವ್ ಯುವರ್ ಬೆಸ್ಟ್ ಆಗೋದಿಲ್ಲದ್ರೆ ಆಗೋದಿಲ್ಲ ಬಟ್ ಗಿವ್ ಯುವರ್ ಬೆಸ್ಟ್ ಅಂತ ಸೊ ನಾನು ಎಷ್ಟಾಗ್ತದೆ ಅಷ್ಟು ಕೊಟ್ಟಿದ್ದೇನೆ ನಾನು ದಟ್ಸ್ ಇಟ್ ವಾಟ್ಸ್ ಯುವರ್ ಫ್ಯೂಚರ್ ಪ್ಲಾನ್ ಐ ಥಿಂಕ್ ಈಗ ಐ ಹ್ಯಾವ್ ಸ್ಟಾರ್ಟೆಡ್ ಲೈಕಿಂಗ್ ದಿಸ್ ಫೀಲ್ಡ್ ಈಗ ಮೊದಲು ಇತ್ತು ಬೇಡ ಈ ಫೀಲ್ಡ್ ಎಕ್ಕಸಕ ಮೂವಿ ಮಾಡಿದ ಮೇಲೆ ನಾನು ಸ್ವಲ್ಪ ಓಕೆ ಈ ಫೀಲ್ಡ್ ನನಗೆ ಆಗುತ್ತೆ ಕ್ಯಾಚ್ ಮಾಡ್ತೇನೆ ಇದೇ ಫೀಲ್ಡ್ ಅಂತ ಇದೆ ಸೊ ಮತ್ತೆ ನಾನು ಜೈ ತುಳುನಾಡು ಅಂತ ತುಳು ಮೂವಿ ಮಾಡಿದ್ದೇನೆ ಈಗ ನಾನು ಕನ್ನಡ ಮೂವೀಸ್ ತುಂಬ ಬಂತು ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಒಂದು ಹಿಂದಿ ಮೂವಿ ಆಫರ್ ಬಂದಿದೆ ಶೂರ್ ಆಗಲಿಲ್ಲ ಬಟ್ ಅದು ಆಫರ್ ಬಂದಿದೆ ಸೊ ಅದಕ್ಕೆ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೇನೆ ಸೊ ಬಾಲಿವುಡ್ಗೆ ಹೋದರೆ ಸ್ವಲ್ಪ ಸೊ ಐ ಹ್ಯಾವ್ ಗಿವನ್ ಮೋರ್ ಕಾನ್ಸಂಟ್ರೇಷನ್ ಆನ್ ದ್ಯಾಟ್ ನಾವು ಈಗ ಸುಮಾರೆಲ್ಲ ನೋಡ್ತಾ ಇದ್ದೇವೆ ನಾವು ಹೀರೋಯಿನ್ಸ್ಗೆ ಮೇನ್ ಇದು ಕೊಡ್ತಾ ಇಲ್ಲ ಅಥವಾ ತುಂಬ ರಿಸ್ಕ್ ಲೈಫ್ ಇದೆ ಮೂವಿ ಅಂತ ತುಂಬ ಪಬ್ಲಿಕ್ ಕರೆಕ್ಟ್ ಅದು ಜನರು ಮಾತಾಡ್ತಾರೆ ಹಾಗೆ ಒಂದು ಹುಡುಗಿಗೆ ತುಂಬ ಡಿಫಿಕಲ್ಟ್ ಟು ಗೆಟ್ ಇನ್ ಟು ಇನ್ ಬಟ್ ಐ ಬಿಲೀವ್ ಆಯಿತಾ ನಾನು ಏನು ಹೇಳ್ತೇನೆಂದರೆ ಈ ಫೀಲ್ಡಿಗೆ ಬರಬೇಕಿದ್ರೆ ಫಸ್ಟ್ ಥಿಂಗ್ ಇಸ್ ಯು ನೀಡ್ ಯುವರ್ ಲಿಮಿಟ್ಸ್ ಯಾರ ಜೊತೆ ಹೇಗೆ ಮಾತಾಡಬೇಕಂದ್ರೆ ನಿಮಗೆ ಗೊತ್ತಿದ್ರೆ ಅವರಿಗೆ ದೇ ಕಾನ್ ಡೂ ಎನಿಥಿಂಗ್ ಟು ಯು
ಓಕೆ. ಸೊ ಒಬ್ಬೊಬ್ರು ಇದ್ದಾರೆ ಈಗೇನೆ ಮಾತಾಡಿದ್ರಲ್ಲ, ದೇ ವಿಲ್ ಟೇಕ್ ಅಡ್ವಾಂಟೇಜ್. ನೀವೇ ನಿಮ್ಮ ಲಿಮಿಟ್ಸಲ್ಲಿದ್ದರೆ ಕೆಲಸದಾಯ್ತಾ ಹಿಂದೆ ಬನ್ನಿ, ಡೂ ಯೋರ್ ವರ್ಕ್ ಅಷ್ಟೇ. ಜಾಸ್ತಿ ಮಾತಾಡೋಕ್ಕೆ ಹೋದರೆ ಐ ಥಿಂಕ್ ನಿಮ್ಮ ಲಿಮಿಟ್ಸ್ ನಿಮಗೆ ಗೊತ್ತಿರಬೇಕು. ಬೇರೆ ಯಾರು ಮತ್ತೆ ಅವರಿಗೆ ಏನು ಮಾಡೋಕ್ಕೆ ಆಗಲ್ಲ. ಸೊ ನಮ್ಮ ಲಿಮಿಟ್ಸ್ ನಮಗೆ ಗೊತ್ತಿದ್ದರೆ ನಥಿಂಗ್. ಬಿಕಾಸ್ ಈಗ ನೋಡಿ, ನಮ್ಮ ಎಕ್ಕಸಕ ಟೀಮಲ್ಲಿ ಹೇಳಬೇಕಿದ್ರೆ ನನಗೂ ಅದು ಭಯ ಇತ್ತು. ಓಕೆ, ಈ ಫೀಲ್ಡ್ ಅವರು ಇಷ್ಟು ಜನರು ಹೇಳ್ತಾರೆ, ಜನರು ಸರಿ ಇಲ್ಲ ಈ ಫೀಲ್ಡಲ್ಲಿ, ಹೇಗೆ ಇರ್ಬೋದು, ನನ್ನ ಎಕ್ಸ್ಪೀರಿಯನ್ಸ್ ಹೇಗೆ, ನಾನು ಜನರ ಜೊತೆ ಮಾತಾಡ್ತಾ ಇರಲಿಲ್ಲ. ಬಟ್ ನನ್ನ ಜೊತೆ ಮತ್ತೆ ನಮ್ಮ ಲಿರಿಸಿಸ್ಟ್ ಇರಲಿ, ನಮ್ಮ ಮಯೂರ್ ಶೆಟ್ಟಿ ಅಂತ ಅವರಿರಲಿ, ನಮ್ಮ ಡೈರೆಕ್ಟರ್ ಇರಲಿ, ನಮ್ಮ ಕೋ ಆ್ಯಕ್ಟರ್ ಇರಲಿ, ಯಾರು ಅವ್ರ ಜೊತೆ ನಾನು ಮಾತಾಡಿ ದೆನ್ ಐ ಗಾಟ್ ಟು ನೋ ನಾವು ಹೇಗೆ ಮಾತಾಡ್ತೇವೆ, ನಾವು ಅವರಿಗೆ ರೆಸ್ಪೆಕ್ಟ್ ಕೊಡ್ತೇವಾದರೆ ಅವ್ರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ನಾವು ಹೀಗೆ ಬಂದು ವಿಲ್ ಟೇಕ್ ಅಡ್ವಾಂಟೇಜ್ ಆಬ್ವಿಯಸ್ಲಿ. ಸೊ ಇಟ್ಸ್ ಈಕ್ವಲ್ ಟು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಹಾಗೆ ಬೇರೆಯವರು ನೋಡ್ದ ಹಾಗೆ ಇಲ್ಲ ಒಳಗಿನ ಇಲ್ಲ, ಹಾಗೆ ಏನಿಲ್ಲ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ನಾವು ಅವ್ರ ಜೊತೆ ಹೇಗಿದ್ದೇವೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಹಂಗೆ ಏನೋ ತುಂಬ ಇದರಲ್ಲಿ ಮಾತಾಡಿದರೆ ಸೊ ಆಬ್ವಿಯಸ್ಲಿ ಅವರು ಅಡ್ವಾಂಟೇಜ್ ತೆಗೊಳ್ತಾರೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ನಾವು ಅವ್ರ ಜೊತೆ ಹೇಗಿದ್ದೇವೆ, ಮತ್ತು ನಮ್ಮ ಬಿಹೇವಿಯರ್ ಹೇಗಿದೆ ಅವ್ರ ಜೊತೆ, ನಾವು ಹೆಂಗೆ ಮಾತಾಡ್ತೇವೆ ಅವ್ರ ಜೊತೆ, ಅದೆಲ್ಲ ಕೌಂಟೆಡ್ ಇದೆ ಇದರಲ್ಲಿ. ಸೊ ಈಗ ರೀಸೆಂಟ್ ಮೂವಿ ಯಾವ್ದಾದ್ರು ಸೈನ್ ಮಾಡಿದ್ದೀರಾ? ನಾನು ಜೈತುಲುನಾಡಾದಮೇಲೆ ಐ ಹ್ಯಾವ್ ನಾಟ್ ಸೈನ್ ಫಾರ್ ಎನಿ ಮೂವೀಸ್. ತುಂಬ ಮೂವೀಸ್ ಬಂತು, ಯಾಕೆಂದರೆ ಐ ವಿಲ್ ಟೇಕ್ ಅ ಲಿಟಲ್ ಟೈಮ್. ನಾನು ಹೇಳಿದಾಗೆ ನಾನು ಹಿಂದಿ ಮೂವಿ ಅದಕ್ಕೆ ನಾನು ತುಂಬ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೇನೆ ಈಗ. ಬಟ್ ಲೆಟ್ಸ್ ಸಿ, ನಾನು ತೆಲುಗು ಒಂದು ಮೂವಿ ಮಾಡಬೇಕಂತಿದೆ, ನೋಡುವ, ನಾನು ಹೇಳ್ತೇನೆ. ನಿಮ್ಮ ಮತ್ತೆ ಈಗ ಫೈನಲ್ ಆಗಿ ಆಡಿಯನ್ಸ್ಗೆ ಎಕ್ಕಸಕ ಮೂವಿ ಬಗ್ಗೆ ಏನಂತ ಹೇಳ್ತೀರಾ, ಏನು ಮೆಸೇಜ್ ಕೊಡಲಿಕ್ಕೆ? ಓಕೆ, ಐ ವುಡ್ ಲೈಕ್ ಟು ಟೆಲ್ ಆಲ್ ದಿ ಆಡಿಯನ್ಸ್, ಎಲ್ಲರಿಗೆ ಯಾರು ಎಕ್ಕಸಕ ಮೂವಿ ನೋಡಲಿಲ್ಲ ಅವ್ರೋಗಿ ನೋಡಬೇಕು. ಯಾಕೆಂದರೆ ಎಕ್ಕಸಕ ಮೂವಿ ನೋಡುವವರು ಬಂದು ಹೇಳ್ತಾರೆ, ಸೋನಲ್ಲಿ ಒಂದು ಸರ್ತಿ ನೋಡಿದರೆ ಆಗೋದಿಲ್ಲ, ಇನ್ನೊಂದು ಸರ್ತಿ ಹೋಗುವಾಗ ಅಂತ ಆಗ್ತದೆ ಅಂತ. ಸೊ ಆಲ್ ಆಫ್ ಯು ಯಾರೆಲ್ಲ ಮೂವಿ ನೋಡಲಿಲ್ಲ, ಹೋಗಿ ಮೂವಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಬಿಕಾಸ್ ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಯೋರ್ ಸಪೋರ್ಟ್ ದ್ಯಾಟ್ ವಿ ಆರ್ ಹಿಯರ್. ಆ್ಯಂಡ್ ಅವ್ರು ಸಪೋರ್ಟ್ ಮಾಡಿದರೆ, ನಮ್ಮ ಆಡಿಯನ್ಸ್ ಸಪೋರ್ಟ್ ಮಾಡಿದರೆ ನಾವು ವಿಲ್ ಬಿ ಬ್ಲೆಸ್ಡ್ ಹಾಗೆ. ಸೊ ಎಲ್ಲರೂ ಹೋಗಬೇಕು, ಎಕ್ಕಸಕ ಮೂವಿ ನೋಡಬೇಕು, ನಮ್ಮ ಎಕ್ಕಸಕ ಕ್ರೂ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ದಟ್ಸ್ ಓನ್ಲಿ ಮೆಸೇಜ್ ಐ ಕ್ಯಾನ್ ಗಿವ್ ಯು. ಥ್ಯಾಂಕ್ ಯು ಸೋನಲ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿ, ಎಕ್ಕಸಕ ಮೂವಿ ಬಗ್ಗೆ ಸೋನಲ್ ಅವರು ಎಲ್ಲ ಮಾತನ್ನ ಹೇಳಿದ್ದಾರೆ. ನೀವು ಹೋಗಿ ಎಕ್ಕಸಕ ಮೂವಿನ ನೋಡಿ ನಿಮ್ಮ ಸೋನಲ್ ಅವರನ್ನು ಪ್ರೋತ್ಸಾಹಿಸಿ, ಮತ್ತೊಮ್ಮೆ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಕುಡ್ಲದ ಕವರಿ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೇವೆ. ಈ ದಿನೋಲ್ ನೆನಪಿರೋ ನಾಯದಲಕ ಬರೋದಿಲ್ಲತ ನಿಕ್ಕದಾನೆಂದಲ್ಲ ಅವ್ವ ಚಪ್ಪೆ ಸಾಡೆ ತಿನ್ಕೊರ್ಲೇನ ಅಣ್ಣ ಏರೆಗಾವಿಯ ಕಿರಿಕಿರಿ ಬ್ಲಡಿ ಅನ್ಎಜುಕೇಟೆಡ್ ಬ್ರೂಡ್ಸ್ ಕೂರ್ಚಲಕ ಪಡ್ದು ಬಚ್ಚಲಿಲಕ ದೋಜುಡು ನಾನು ಎಂಕ ಕರೆಕ್ಟ್ ಶೂಟ್ ಆಗುಂಟು ಒಂದು ಸತ್ಯ ಆ ಪುಂಜು ಎತ್ತು ಪೊರ್ಲಿ ಅಯ್ಯೋ ನಿನ್ನಾನೆ ಬರಣ ಲೈಫ್ ಈಸ್ ಜಿಂಗಲಾಲ ಅವನವೇ ಸುಖನುಂಡೆ ಬಾಯಿಗೆ ಬೂರ್ಣ लाइट तू देना मीटर बंद आप टाइम आ बंदा सीजन पूरा दिन फेस कट तू येड़ा रीजन निजंदे फ्रीज आवेया लव बत ताग डिंक इजंदे रीजन तो झुंड सारा स्टार पूरा सीजन
ಸ್ಟ್ರೀಟ್ ಲ್ಯಾಂಪ್ ನಮ್ಮ ನಡುಡು ಇಂಚ ಮಲ್ಲ ಗ್ಯಾಪ್ ಆ ಚಂದ್ರೆಲ ನಿನ್ನ ಸ್ಮೈಲ್ಗೆ ಹೀಟ್ ಆವೆಯ ಈ ಬೆಸ್ಟಿಯ ಎಂಕಿಷ್ಟದ ಸ್ವೀಟ್ ಈಯ ಬರಲ್ಲ ಹಣೆ ಬರಹ ಈ ತಿಪ್ಪೆ ಕೊರ್ಲಯ ನಿನ್ನ ಫ್ಲಾಶ್ ಬ್ಯಾಕ್ ತೂದು ನಿನ್ನ ಯಾನ ಆಯ ಕ್ರ್ಯಾಕ್ ಎನ್ ಹಾಟದ ಪೋಸ್ಟರ್ ನಿನ್ನ ಸ್ಟಿಲ್ಸಿಯ ಕಣ್ಮುಚ್ಚೇಡ ನಿನ್ನನೆ ವಿಶ್ವಲೈಸಿಯ ಗೋಮ್ತನ ನನ್ನ ಮೈರುವೆನ ನಿನ್ನನೆ ಕಮ್ಮೆನ ಶಕೀರನ ಊರುದಲ್ಲ ಎಕ್ಲೈನ್ ನಿದರೆಂಗ್ ಕಲ್ಲು ಪಾಡಿಯಲ್ಲ ಸುನಂದ ಪುತ್ತೂರದ ಮುತ್ತು ಯಾನ್ ಪತ್ತೂರದ ಸೊತ್ತು ಯಾನ್ ಮುಟ್ಟ್ಯರ್ಡ ನಿಕಲು ಬಿಂದಾಸ್ ಅಪರ್ ಅವಂದ தூதி மலன் ஃபுல் ரெபல் ஊரு இழைக்கு கேஸ் ட்ரபிள் நாலு ஸ்டெப் பாட்டு சுனந்தா ஈயே நம்ம ஸ்வீட்டி சுனந்தா புட்ல குஞ்சி நாட்டி சுனந்தா நம்ம லோக்கல் பியூட்டி சுனந்தா यान सखत कलरफुल निकले न प्यारी बुलबुल सूरज न पिरवू कंतनाल बरवू सानियला தூருடனே பாடியற நாலு ஸ்டெப் பாடு சுனந்தா ஈயே நம்ம ஸ்வீட்டி சுனந்தா புட்ல குஞ்சி நாட்டி சுனந்தா ನಮ್ಮ ಲೋಕಲ್ ಬ್ಯೂಟಿ ಸುನಂದಾ लंडन राजंक मरलाये दर्शन मोंते दंगिये शाहरुख ಇಲ್ಲ ದಂಚಿ ಒತ್ತು ಪೋವೊಂದುಲ್ಲೆ ಬಲೆ ಇಡೆ ಬಲೆಯೇ ಒರಿದಿನ ಮುಗಿ ಪುಲೆಯೇ ನಾಲು ಸ್ಟೆಪ್ ಪಾಟು ಸುನಂದಾ ಈಯೇ ನಮ್ಮ ಸ್ವೀಟಿ ಸುನಂದಾ ಪುಟ್ಲ ಒಂಜಿ ನಾಟಿ ಸುನಂದಾ ನಮ್ಮ ಲೋಕಲ್ ಬ್ಯೂಟಿ ಸುನಂದಾ
लाइट तू देना मीटर बंद आप टाइम आ बंदा सीजन पूरा निन्न फेस कट तू येड़ा रीजन निजंदेने फ्रीज आवेया लव बट तागणिंक इजंदे रीजन तो झुंड सारा स्टार पूरा सीजन ಹಾಟ್ ಗುಂಜಿ ಸ್ಟ್ರೀಟ್ ಲ್ಯಾಂಪ್ ತಾಯ ನಮ್ಮ ನಡುಡು ಇಂಚ ಮಲ್ಲ ಗ್ಯಾಪ್ ಆ ಚಂದ್ರೆಲ ನಿನ್ನ ಸ್ಮೈಲ್ಗೆ ಹೀಟ್ ಆವೆಯ ಈ ಬೆಸ್ಟಿಯ ಎಂಕಿಷ್ಟದ ಸ್ವೀಟ್ ಈಯ ಬರಯನ್ನ ಹಣೆ ಬರಹ ಈ ತಿದ್ದು ಕೊರ್ಲಯ ನಿನ್ನ ಫ್ಲಾಶ್ ಬ್ಯಾಕ್ ತೂದು ತೂದು ನಿನ್ನ ಯಾನ ಆಯ ಕ್ರ್ಯಾಕ್ ಎನ್ ಹಾಟದ ಪೋಸ್ಟರ್ ನಿನ್ನ ಸ್ಟಿಲ್ಸಿಯ ಕಣ್ಮುಚ್ಚೇಡ ನಿನ್ನನೆ ವಿಶ್ವಲೈಸಿಯ ತೊಂದನ ನನ್ನ ಮೈರುವೆನ ನಿನ್ನನೆ ಕಮ್ಮೆನ ರೇಡಿಯೋಡು ಬರ್ಪಿನ ಪದ್ಯನು ಕೇಳೊಂದು ದಂಟದ ಅಜ್ಜಿಗೆ ವಿಸಿಲು ಪಾಡೊಂದು ಕುಲ್ದಿನ ಪರಬೇರೆ ರೂಪದ ಜವನರೇ ಕೇಡೀಸ್ ಅಂಡ್ ಮೆಂಟಲ್ ವುಮನ್ಸ್ ಆನ್ ದ ಫ್ಲೋರ್ ಸ್ಟೆಪ್ ಅಪ್ ವಿತ್ ದ ತುಳು ರಾಕ್ ಸ್ಟಾರ್ಸ್ ಸೇ ಎವರಿಬಡಿ ಒನ್ಸ್ ಮೋರ್ ಸಾಲವಂತೊಂದು ಬಡ್ಡಿ ಕಟ್ಟೊಂದು ಎಂಕ್ಲೇಡ ದಾದ ಉಂಡು ಕಂಟ್ರಿ ಬಾರೊಂದು ನೈಟಿ ಪಾಡೊಂದು ಊರು ತಿರುಗೊಂಡು miss the chance. Full year laughing, all the people drinking. Kori roti, meenu saru, krabu sutta, bald rice. Hey!